ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಸಿದ್ಧಾರ್ಥ. ಇಂದು ನಾನು ನನ್ನ ಲೈಫ್ನಲ್ಲಿ ನಡೆದ ಒಂದು ಸೂಪರ್ ಘಟನೆಯ ಬಗ್ಗೆ ಹೇಳ್ತೇನೆ. ಇದು ನಾನು ಇಷ್ಟಪಟ್ಟು ನೆನಪಿಸಿಕೊಳ್ಳುವ ನೆನಪು, ಯಾಕೆಂದರೆ ಇದು ನನಗೆ ತುಂಬ ಖುಷಿ ಕೊಡುತ್ತೆ. ನಾನು PUC ಓದುತ್ತಾ ಇರುವಾಗ ಆದ ಘಟನೆ. ನಾನು ಸೈನ್ಸ್ ಸ್ಟೂಡೆಂಟ್. ನಾನು ಡಾಕ್ಟರ್ ಆಗಬೇಕೆಂಬ ಕನಸು. ಅದಕ್ಕಾಗಿ ತುಂಬ ಕಷ್ಟಪಟ್ಟು ಓದಬೇಕು ಎಂದು ನಮ್ಮ ಅಪ್ಪ ಅಮ್ಮ ಟೀಚರ್ಸ್ ಎಲ್ಲ ಹೇಳುತ್ತಿದ್ದರು. ನಾನು ಶ್ರದ್ಧೆಯಿಂದ ಓದುತ್ತಿದ್ದೆ. ಮೊದಲನೇ ವರ್ಷ ತುಂಬ ಚೆನ್ನಾಗಿ ಓದಿದೆ, ಒಳ್ಳೆ ಮ್ಯಾಕ್ಸ್ ತೆಗೆದುಕೊಂಡೆ. 2ನೇ ವರ್ಷಕ್ಕೆ ಪ್ರಮೋಟ್ ಮಾಡಿದರು. ನಮ್ಮ ಕ್ಲಾಸ್ನಲ್ಲಿ 30 ಸ್ಟೂಡೆಂಟ್ಸ್ ಇದ್ದೆವು. ಅದರಲ್ಲಿ 16 ಹುಡುಗರು ಮತ್ತು 14 ಹುಡುಗಿಯರು. ಅದರಲ್ಲಿ ಒಂದು ಹುಡುಗಿ ಲೀಲಾ ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು. ಇಬ್ಬರು ಒಳ್ಳೆ ಫ್ರೆಂಡ್ಸ್. ಇಬ್ಬರು ಜೊತೆಗೆ ಕ್ಲಾಸ್ನಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುತ್ತಿದ್ದೆವು. ಯಾರಾದರೂ ರಜೆ ಹಾಕಿದರೆ ನೋಟ್ಸ್ ಎಕ್ಸ್ಚೇಂಜ್ ಮಾಡುತ್ತಿದ್ವಿ. ನಮ್ಮ ಅಪ್ಪ ಅಮ್ಮ ಅವರಿಗೂ ಗೊತ್ತು. ಹಾಗಾಗಿ ನಾವಿಬ್ಬರು ಒಬ್ಬರ ಮನೆಗೆ ಒಬ್ಬರು ಹೋಗುತ್ತಿದ್ದೆವು. ನಾನು 1 ವಾರ ಕ್ಲಾಸ್ ರಜೆ ಹಾಕಿದ್ದೆ. ನಮ್ಮ ಮನೆಗೆ ಬಂದಳು ಅಮ್ಮ. ಅವಳನ್ನು ಮನೆಗೆ ಬಂದು ಬರಮಾಡಿಕೊಂಡರು. ಅವನಿಗೆ ತುಂಬ ಜ್ವರ ಇದೆ, ಅದಕ್ಕೆ ಅವನು ಬಂದಿಲ್ಲ, ಅಲ್ಲೇ ರೂಮ್ನಲ್ಲಿ ಮಲಗಿದ್ದಾನೆ, ಹೋಗು ಎಂದರು. ನಾನು ಮಲಗಿದ್ದೆ. ಲೀಲಾ ಬಂದು ಎಬ್ಬಿಸಿದಳು. ಯಾಕೆ, ಏನಾಯಿತು, ತುಂಬ ಸುಸ್ತಾಗಿದ್ಯಾ ಎಂದು ಹಣೆ ಮುಟ್ಟಿ ನೋಡಿ, ಇನ್ನೂ ಜ್ವರ ಇದೆ ಎಂದಳು. ನಾನು ಹೌದು, ನನಗೆ ಇನ್ನೂ ಸುಸ್ತಾಗಿದೆ, ಆದರೆ ಕ್ಲಾಸ್ ಮಿಸ್ ಆಗ್ತಾ ಇದೆ, ಭಯ ಆಗ್ತಿದೆ ಎಂದೆ. ಲೀಲಾ, ನೀನು ಯೋಚನೆ ಮಾಡಬೇಡ, ನಾನು ನಿನಗೆ ನೋಟ್ಸ್ ತಂದು ಕೊಡುತ್ತೇನೆ, ನಾನೇ ನಿನಗೆ ಹೇಳಿಕೊಡುತ್ತೇನೆ ಎಂದಳು. ನಾನು ಓಕೆ ಲೀಲಾ, ನಾಳೆ ನೋಟ್ಸ್ ತೆಗೆದುಕೊಂಡು ಬಾ ಎಂದೆ. ಲೀಲಾ ಬಾಯ್ ಎಂದು ಹೇಳಿ ಹೋದಳು. ಮಾರನೇ ದಿನ ಲೀಲಾ ನೋಟ್ಸ್ ತೆಗೆದುಕೊಂಡು ಬಂದಳು. ಮಾರ್ಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಂದಳು. ನಾನು ನಿನಗೆ ನಾಳೆ ಕೊಡುತ್ತೇನೆ ಎಂದು ಹೇಳಿ ಕಳುಹಿಸಿದೆ. ಅವಳು ತಂದ ನೋಟ್ಸ್ ಕೊಟ್ಟು ಬಯಾಲಜಿ ನೋಟ್ಸ್ ಬರೆಯುವಾಗ ಅದರಲ್ಲಿ ಬರುವ ಪಾಠ ನೋಡಿ ಯಾಕೋ ಒಂಥರ ಅನ್ನಿಸ್ತು. ಅದರಲ್ಲಿ ಬರುವ ರಿಪ್ರೊಡಕ್ಷನ್ ಚಾಪ್ಟರ್ ಎಲ್ಲ ನೋಡಿ ಯಾಕೋ ನಾನು ಲೀಲಾ ನೆನಪಿಸಿಕೊಂಡೆ. ಹೌದು, ಲೀಲಾ ನೋಡೋಕೆ ಎಷ್ಟು ಚಂದ, ಎಷ್ಟು ದಿನ. ನನಗೆ ಯಾಕೆ ಹಾಗೆ ಅನ್ನಿಸಲಿಲ್ಲ? ಅವಳ ಗುಂಗುರು ಕೂದಲು, ಅವಳ ನಡೆ ಎಲ್ಲ ಇಷ್ಟ. ನಾಳೆಯಿಂದ ಕಾಸಿಗೆ ಹೋಗಬೇಕು ಎಂದು ನಿರ್ಧರಿಸಿದೆ. ಮಾರನೇ ದಿನ ಕ್ಲಾಸ್ಗೆ ಹೋದ. ಅವಳಿಗೆ ನೋಟ್ಸ್ ಕೊಟ್ಟು ಥ್ಯಾಂಕ್ ಯು ಎಂದೆ. ಅವಳ ಪಕ್ಕಾನೆ ಕೂತೆ. ಯಾಕೋ ವಿಚಿತ್ರ ಭಾವನೆ, ಒಂಥರ ಚಂದ. ಅವಳ ಕೈ ಹಿಡಿಯುವುದು, ಅವಳ ಜೊತೆ ಮಾತು, ಹರಟೆ, ಎಲ್ಲ ಊಟ ಎಲ್ಲ ಇಷ್ಟ. ಲೀಲಾ ಒಂದು ದಿನ ಎಕ್ಸಾಮ್ ಹತ್ರ ಇದೆ, ಏನು ಓದಿಲ್ಲ ಎಂದು ಅಳುತ್ತಿದ್ದಳು. ನಾನು ಅಳಬೇಡ, ನಮ್ಮ ಮನೆಗೆ ಬಾ, ಹೇಳಿಕೊಡುತ್ತೇನೆ ಎಂದು ಸಂತೈಸಿದೆ. ಅವತ್ತು ಸಂಜೆ ಮನೆಗೆ ಬಂದಳು. ಮಾರ್ಕ್ಸ್ ಒಂದಿಷ್ಟು ಡೌಟ್ ಇತ್ತು, ಅದು ಹೇಳಿಕೊಟ್ಟೆ ಎಂದಳು. ಆದರೆ ಕೇಳುವುದಕ್ಕೆ ಮುಜುಗರ ಪಟ್ಟಳು. ನಾನು ಪರವಾಗಿಲ್ಲ, ಕೇಳು ಎಂದೆ. ಅವಳು ನಾಚಿಕೆ ಹೇಳಿದಳು. ನನಗೆ ಅವಳ ನಾಚಿಕೆ ಮತ್ತು ತರುತ್ತಿತ್ತು. ಅದನ್ನು ಪ್ರಾಕ್ಟಿಕಲ್ ಹಾಗೇನೆ ಹೇಳಬೇಕು ಲೀಲಾ ಎಂದು ಅವಳ ಕೈ ಹಿಡಿದೆ. ಅವಳು ಓಕೆ, ಪ್ರಾಕ್ಟಿಕಲ್ ಆಗಿ ಮಾಡೋಣ ಅಂತ ಸಮ್ಮತಿಸಿದಳು. ಇಬ್ಬರು ಪ್ರಾಕ್ಟಿಕಲ್ ಆಗಿ ಮಾಡಿದ್ವಿ. ಒಂದು 15 ನಿಮಿಷ ಆದ ನಂತರ ಇವಾಗ ಅರ್ಥ ಆಯಿತು. ಅವಳು ತುಂಬ ಚೆನ್ನಾಗಿ ಹೇಳಿಕೊಟ್ಟೆ, ಎಲ್ಲ ಅರ್ಥ ಆಯಿತು ಎಂದಳು. ಮತ್ತೆ ನಮಗೆ ಏನಾದರೂ ಡೌಟ್ ಬಂದಾಗಲೆಲ್ಲ ಹಾಗಾಗಿ ನಮಗೆ ಈ ನೆನಪು ಆಗಾಗ ಬರುತ್ತಲೇ ಇರುತ್ತದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.